ಈ ಒಂದು ಆ್ಯಪ್ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ಗ್ಯಾರಂಟಿ. ಈ ಆ್ಯಪ್ಗೆ ನೀವು ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಈ ಆ್ಯಪ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಬಟ್ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಯೂಟ್ಯೂಬಲ್ಲಿ ಫ್ರೆಶರ್ ಆಗಿದ್ಕೊಂಡು ಯಾವ ರೀತಿ ಕಂಟೆಂಟ್ ಮಾಡಬೇಕು, ಯಾವ ರೀತಿ ಟೈಟಲ್ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ತಮ್ನೇನ ಕ್ರಿಯೇಟ್ ಮಾಡಬೇಕು, ಯಾವ ಹ್ಯಾಶ್ಟ್ಯಾಗ್ ಆ್ಯಂಡ್ ಟ್ಯಾಗ್ಸ್ನ ಬಳಸಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ಆ್ಯಪ್ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಗ್ರೋ ಕೂಡ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ ರೀತಿ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ವಿಡಿಯೋಸ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಆ್ಯಂಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿತ್ತು ಅಂದರೆ ವಿಡಿಯೋ ವೈರಲ್ ಆಗುತ್ತೆ, ಆ್ಯಂಡ್ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಬರೋಕ್ಕೆ ಯಾವ ರೀತಿ ತಮ್ಲೈನ್ ಆ್ಯಂಡ್ ಟೈಟಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಿಮಗೆ 1000 ಕ್ವಶನ್ಸ್ ಇರುತ್ತೆ ಗೈಸ್. ನೀವು ಬಿಗಿನರ್ ಆಗಿರೋದ್ರಿಂದ ಈ ರೀತಿ 1000 ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇವಾಗ ಅಟೆನ್ಷನ್ ಬೇಡ, ನಿಮ್ಮ ಎಲ್ಲ ಕ್ವಶನ್ಸ್ ಆ್ಯಂಡ್ ಕನ್ಫ್ಯೂಷನ್ಗೆ ಆನ್ಸರ್ ಕೊಡೋ ಒಂದು ಆ್ಯಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಆ್ಯಪ್ ಯೂಸ್ ಮಾಡೋಕ್ಕೆ ನೀವು ₹1 ಪೇ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಯಾವ ಆ್ಯಪ್ ಅದು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವ ಆ್ಯಪ್ ಅಂತ ಅಂದರೆ ChatGPT. ತುಂಬ ಜನ ಕೇಳಿರ್ತೀರ ಅಥವಾ ಕೇಳಿಲ್ದೇ ಇರ್ಬೋದು. ಈ ಆ್ಯಪು ತುಂಬ ಫೇಮಸ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಬಿಕಾಸ್ ನಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡುವಂಥ ಆ್ಯಪ್ ಇದು. ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಪರ್ಫೆಕ್ಟ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ನಿಮ್ಮ ಕಂಟೆಂಟ್ಗೆ ತಕ್ಕಂತೆ ಡಿಸ್ಕ್ರಿಪ್ಷನ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಸ್ಕ್ರಿಪ್ಟ್ ಗೊತ್ತಾಗಿಲ್ಲ ಅಂದರೆ ನೀವು ಕಂಟೆಂಟ್ ಹಾಕಿದ್ರೆ ಸಾಕು, ಅವರೇ ಸ್ಕ್ರಿಪ್ಟ್ನ ರೆಡಿ ಮಾಡಿ ಕೊಡ್ತಾರೆ. ಆ್ಯಂಡ್ ಟೈಟಲ್, ತಮ್ಲೈನ್, ಹ್ಯಾಶ್ಟ್ಯಾಗ್, ಟ್ಯಾಗ್ಸ್ ಪ್ರತಿಯೊಂದೂ ChatGPT ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಯೂಟ್ಯೂಬ್ ಗ್ರೋತ್ಗೆ ಈ ಆ್ಯಪ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಬಟ್ ಯಾವ ರೀತಿ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ChatGPT ಆ್ಯಪ್ ಯೂಸ್ ಮಾಡಿಕೊಂಡು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ. ನಾನು ಇವಾಗ ಪ್ಲೇಸ್ಟೋರಿಂದ ChatGPTನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಈ ಆ್ಯಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ChatGPTನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಆದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮಗೇನಾದರೂ ಕಂಟೆಂಟ್ ಬಗ್ಗೆ ನಾಲೆಜ್ ಬೇಕು, ಅಥವಾ ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ, ಯೂಟ್ಯೂಬಲ್ಲಿ ಗ್ರೋ ಕಾಣಬೇಕು, ಅಥವಾ ನಿಮಗೆ ಕಂಟೆಂಟ್ ಬಗ್ಗೆ ನಾಲೆಜೇ ಇಲ್ಲ ಅನ್ನೋದಾದರೆ, ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ನಿಮಗೇನಾದ್ರು ಡೌಟ್ ಇತ್ತು ಅನ್ನೋದಾದರೆ ನೀವು ಇಲ್ಲಿ ಈಸಿಯಾಗಿ ಕೇಳ್ಬೋದು. ಈಗ ನಾನು ಕೇಳ್ತಾ ಇದ್ದೀನಿ ನೋಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಬೆಸ್ಟ್ ಕಂಟೆಂಟ್ನ ಸಜೆಸ್ಟ್ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ChatGPTನ. ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಕೇಳ್ಬೋದು, ಅದೇ ಭಾಷೆಯಲ್ಲಿ ChatGPT ಆನ್ಸರ್ ಮಾಡುತ್ತೆ. ಈಗ ನಾನು ಆಲ್ರೆಡಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಟೈಪ್ ಮಾಡಿದ್ಮೇಲೆ ಒಂದು 10 to 15 ಸೆಕೆಂಡ್ಸಲ್ಲೇ ಅದು ಆನ್ಸರ್ ಕೊಟ್ಬಿಡುತ್ತೆ. ನೋಡಿ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕೆಂದರೆ ನಿಮ್ಮ ಜೀವನಕ್ಕೆ ಮ್ಯಾಚ್ ಆಗುವ ಕಂಟೆಂಟ್ ಮಾಡಿದರೆ ಗ್ರೋ ಆಗೋದು ಈಸಿ. ನೀವು ಇಂದಿನ ವಿಡಿಯೋದಲ್ಲಿ ಟೈಲರಿಂಗ್ ಬಗ್ಗೆ ನಾನು ಕೇಳಿದೆ. ಸೊ ಅದಕ್ಕೋಸ್ಕರ ಟೈಲರಿಂಗು, ಬೇಬಿ ಕೇರು, ಡೈಲಿ ರೋಟೀನು ಈ ರೀತಿ ನನಗೆ ಸಜೆಸ್ಟ್ ಮಾಡ್ತಾಯಿದೆ. ನಿಮ್ಮ ಡೇ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಅದ್ರ ಬೇಸಿಸ್ ಮೇಲೂ ಕೂಡ ನಿಮಗೆ ಕಂಟೆಂಟ್ನ ಸಜೆಸ್ಟ್ ಮಾಡುತ್ತೆ. ನನ್ನ ಡೈಲಿ ಬೇಸಿಸ್ ಮೇಲೆ ಕಂಟೆಂಟ್ನ ಸಜೆಸ್ಟ್ ಮಾಡಿದೆ ChatGPT. ನೀವು ನೋಡ್ತಾ ಇರ್ಬೋದು, ಒಂದು 5-6 ಥರ ಕಂಟೆಂಟ್ನ ಸಜೆಸ್ಟ್ ಮಾಡಿದೆ. ಇದರಲ್ಲಿ ಯಾವ ಕಂಟೆಂಟ್ ಬೇಕಾದ್ರೂ ನಾನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡ್ಬೋದು. ಇವಾಗ ನಾನು ಟೈಲರಿಂಗ್ ಟಿಪ್ಸ್, ನಾನು ಇವಾಗ ಟೈಲರಿಂಗ್ ಕಲಿತಾ ಇರೋದ್ರಿಂದ ಟೈಲರಿಂಗ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತು ಅಂದರೆ ಖಂಡಿತ ನನ್ನ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಅದೇ ರೀತಿ ನೀವೇನಾದರೂ ಎಜುಕೇಷನ್ ಬಗ್ಗೆ ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ಎಜುಕೇಷನ್ಗೆ ಸಂಬಂಧಪಟ್ಟಿರೋಂಥ ಕಂಟೆಂಟ್ಗಳನ್ನ ಅದು ಸಜೆಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್, ನಿಮಗೆ ತಮ್ಲೈನ್ ಆ್ಯಂಡ್ ಟೈಟಲ್ ಕೂಡ ನಿಮಗೆ ಗೊತ್ತಾಗಿರಲ್ಲ. ಸ್ಟಾರ್ಟಿಂಗಲ್ಲಿ ಇರ್ತೀರ, ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸೊ ನಿಮ್ಮ ಕಂಟೆಂಟ್ಗೆ ತಕ್ಕಂತೆ ಒಳ್ಳೆ ಪರ್ಫೆಕ್ಟ್ ಟೈಟಲ್ ಆ್ಯಂಡ್ ತಮ್ಲೈನ್ ಕೂಡ ChatGPT ಕ್ರಿಯೇಟ್ ಮಾಡಿಕೊಡುತ್ತೆ. ಅದೇ ಹೇಗಪ್ಪ ಅಂತಂದರೆ, ಆ್ಯಂಡ್ ನಿಮ್ಮ ಕಂಟೆಂಟ್ಗೆ ಸಂಬಂಧಪಟ್ಟಿರೋಂಥ ಟೈಟಲ್ ಆ್ಯಂಡ್ ತಮ್ಲೈನ್ ಕೂಡ ನಿಮಗೆ ಬೇಕು ಅಂತ ಅಂದರೆ ಅದು ಸಜೆಸ್ಟ್ ಮಾಡುತ್ತೆ. ನಾನು ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ಲೈನ್ ಬೇಕು ಅಂತ ಕೇಳಿದ್ದೀನಿ. ಇಲ್ಲೊಂದು 5 ಥರ ಟೈಟಲ್ ಆ್ಯಂಡ್ ತಮ್ಲೈನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ನಿಮಗೇನಾದರೂ ಆ ಟೈಟಲ್ ಇಷ್ಟ ಆಯಿತು, ವೈರಲ್ ಆಗೋ ಸಾಧ್ಯತೆ ಇದೆ ಅಂತಂದರೆ ಆ ಟೈಟಲ್ನ ಯೂಸ್ ಮಾಡ್ಕೋಬೋದು. ಅದರ್ವೈಸ್ ನನಗೆ ಬೇರೆ ಟೈಟಲ್ ಕೊಡಿ ಅಂದರೂ ಕೂಡ ChatGPT ಸರ್ಚ್ ಮಾಡಿ ನಿಮಗೆ ಬೆಸ್ಟ್ ಆಗಿರೋ ಟೈಟಲ್ನ ಸಜೆಸ್ಟ್ ಮಾಡಿ ಕೊಡುತ್ತೆ. ನೋಡ್ತಾ ಇರ್ಬೋದು, ಟೈಟಲ್, ತಮ್ಲೈನ್ನು ಒಂದು 5 ರೀತಿ ಕೊಟ್ಟಿದೆ. ಸೊ ಅದೇ ರೀತಿ ಟೈಟಲ್ ಆ್ಯಂಡ್ ತಮ್ಲೈನ್ನ ಜಸ್ಟ್ ಕಾಪಿ
ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನಪ್ಪ ಅಂತಂದರೆ ನಾವು ಯಾವ ರೀತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು, ಯಾವ ಟ್ಯಾಗ್ಸ್ನ ಯೂಸ್ ಮಾಡಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ನ ಬರೀಬೇಕು ಅಂತ ಹೇಳಿ. ತುಂಬ ಜನಕ್ಕೆ ಅಷ್ಟು ನಾಲೆಜ್ ಇರೋದಿಲ್ಲ, ಓಕೆನಾ. ಅದೆಲ್ಲ ಬರೆಯೋ ಅಷ್ಟು ನಾಲೆಜ್ ಇರೋದಿಲ್ಲ. ವಯಸ್ಸಾದವರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಅದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನಿಮ್ಮ ಕಂಟೆಂಟ್ ಹಾಕಿದ್ರೆ ಸಾಕು, ಅಲ್ಲಿ ಡಿಸ್ಕ್ರಿಪ್ಷನ್, ಟೈಟಲ್, ತಮ್ಬ್ಲೈನ್, ಟ್ಯಾಗ್ ಎಲ್ಲ ನಿಮಗೆ 1 by 1 ಸಿಗುತ್ತೆ. ಅದೇಗಪ್ಪ ಅಂತಂದರೆ ನೀವೇ ನೋಡಿ. ನೆಕ್ಸ್ಟ್ ಟೈಟಲ್ ಆಯಿತು, ಅದಕ್ಕೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ ಅಂದರೆ ನಮ್ಮ ಕಂಟೆಂಟ್ ಅಥವಾ ನಮ್ಮ ವೀಡಿಯೋಗಳಿಗೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ಸ್ ಬೇಕಾಗುತ್ತೆ. ಇದು ಮೇನ್ ಇದೆ ಯೂಟ್ಯೂಬಲ್ಲಿ. ಸೊ ನಾನು ಹ್ಯಾಶ್ಟ್ಯಾಗ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ಗಳಿಗೆ, ನನ್ನ ಕಂಟೆಂಟ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಹ್ಯಾಶ್ಟ್ಯಾಗ್ಸ್ನ ಸಜೆಸ್ಟ್ ಮಾಡ್ತಾಯಿದ್ದೆ. ಈ ಹ್ಯಾಶ್ಟ್ಯಾಗ್ಸ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಬೇರೆ ಹ್ಯಾಶ್ಟ್ಯಾಗ್ಸ್ನ ಸಜೆಸ್ಟ್ ಮಾಡಿ ಅಂತಲೂ ಕೇಳ್ಬೋದು. ಅಥವಾ ಇದೇ ಹ್ಯಾಶ್ಟ್ಯಾಗ್ಸು ಬೆಸ್ಟ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಏನು ಕೊಡ್ತಾರೋ ಅದೇ ಹ್ಯಾಶ್ಟ್ಯಾಗ್ಸು, ಟ್ಯಾಗ್ಸು, ಟೈಟಲ್ ಬೆಸ್ಟ್ ಇರುತ್ತೆ. ಸೊ ಅದೇ ಟ್ಯಾಗ್ಸ್ಗಳನ್ನ ನೀವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿರೋಂಥ ಹ್ಯಾಶ್ಟ್ಯಾಗ್ಸೇ ಸಾಕು, ಬೇರೆ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇದ್ರ ಜೊತೆಗೆ ಟಿಪ್ಸ್ ಕೂಡ ಕೊಡ್ತಾ ಇದೆ, ಎಷ್ಟು ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಟಿಪ್ಸ್ನೂ ಕೂಡ ಕೊಡ್ತಾ ಇದೆ. ನೋಡಿ, ಒಂದೇ ವಿಡಿಯೋಗೆ 8 ರಿಂದ 12 ಟ್ಯಾಗ್ಸ್ಗಳು ಸಾಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾಯಿದೆ. ನೆಕ್ಸ್ಟ್ ನಂಗೆ ಬೇಕಾಗಿರೋದು ಟ್ಯಾಗ್ಸ್ ಹೇಳಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಅದಕ್ಕೆ ನನ್ನ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಟ್ಯಾಗ್ಸ್ಗಳನ್ನು ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾಯಿದೆ. ಜೊತೆಗೆ ಅಡ್ವಾನ್ಸ್ ಆಗಿ ಟಿಪ್ಸ್ ಕೂಡ ಸಜೆಸ್ಟ್ ಮಾಡ್ತಾಯಿದೆ. ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಟ್ಯಾಗ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ನಿಮಗೆ ಏನು ಬೇಕು ಅದನ್ನು ನೀವು ಕೇಳಿದ್ರೆ ಜಸ್ಟ್ 10 ಸೆಕೆಂಡ್ಸಲ್ಲಿ ಅದು ಆನ್ಸರ್ ಮಾಡಿ ಬಿಡುತ್ತೆ. ನೆಕ್ಸ್ಟ್ ChatGPTನೇ ಕೇಳ್ತಾ ಇದೆ, ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬೇಕಾ, ವೈರಲ್ ಆಗುವಂಥ ಡಿಸ್ಕ್ರಿಪ್ಷನ್ ಬೇಕಾ ಅಂತ ಹೇಳಿ. ನಿಮಗೇನಾದ್ರು ಬೇಕು ಅನ್ಸಿದ್ರೆ ಎಸ್ ಅಂತ ಹೇಳಿ ಟೈಪ್ ಮಾಡಿ, ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಜೊತೆಗೆ ವೈರಲ್ ಆಗುವಂಥ ಡಿಸ್ಕ್ರಿಪ್ಷನ್ನ ಅದು ಸಜೆಸ್ಟ್ ಮಾಡುತ್ತೆ. ಜಸ್ಟ್ ಕಾಪಿ ಮಾಡಿ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಬೇಕು ಅಷ್ಟೇ. ಈಗ ಡಿಸ್ಕ್ರಿಪ್ಷನ್ನ ಸಜೆಸ್ಟ್ ಮಾಡಿದೆ ಆ್ಯಂಡ್ ಜೊತೆಗೆ ಕೀವರ್ಡ್ಸ್ಗಳು ಕೂಡ ಸಜೆಸ್ಟ್ ಮಾಡಿದೆ. ಈ ಕೀವರ್ಡ್ಸ್ಗಳು ಯೂಸ್ ಮಾಡಿದ್ರು ಕೂಡ ನಿಮ್ಮ ವಿಡಿಯೋಗಳು ವೈರಲ್ ಆಗುತ್ತೆ. ಸೊ ಇದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ತಮ್ಬ್ಲೈನ್ ಏನಾದರೂ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ, ತಮ್ಬ್ಲೈನ್ ಇಮೇಜ್ನ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ, ಆವಾಗ ನೀವು ತಮ್ಬ್ಲೈನ್ನ ನೀವೇ ಕ್ರಿಯೇಟ್ ಮಾಡಿ ಕೊಡಿ ಅಂತ ಹೇಳಿ ಟೈಪ್ ಮಾಡಿ ಕಳಿಸಿದ್ರೆ ಖಂಡಿತ ಅದು ತಮ್ಬ್ಲೈನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಬಟ್ ನನಗೆ ಇಲ್ಲಿ ಆಗ್ತಾಯಿಲ್ಲ, ಬಿಕಾಸ್ ChatGPT ಲಿಮಿಟ್ನ ನಾನು ಕ್ರಾಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ChatGPTಲಿ ನನಗೆ ತಮ್ಬ್ಲೈನ್ ಕ್ರಿಯೇಟ್ ಮಾಡಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ನೆಕ್ಸ್ಟು ಅವ್ರು ಹೇಳಿರೋ ಟೈಮ್ ಬಿಟ್ಟು ನೆಕ್ಸ್ಟ್ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಇಮೇಜ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೀವು ಹೊಸದಾಗಿ ಮಾಡ್ತಾ ಇರೋದ್ರಿಂದ ನಿಮಗೆ ಬೆಸ್ಟ್ ಆಗಿರುವಂಥ ತಮ್ಬ್ಲೈನ್ನ ಅದೇ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ತಮ್ಬ್ಲೈನ್ನ ನಿಮ್ಮ ವೀಡಿಯೋಗೆ ಆ್ಯಡ್ ಮಾಡಿದ್ರೆ ಸಾಕು. ಅಕಸ್ಮಾತ್ ಆ ತಮ್ಬ್ಲೈನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ತಮ್ಬ್ಲೈನ್ ಕ್ರಿಯೇಟ್ ಮಾಡಿ ಕೊಡಿ ಅಂದರೂ ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದಕ್ಕೆ ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ, ₹1 ಕೂಡ ಇದಕ್ಕೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಡ್ವಾನ್ಸ್ ಏನಾದರೂ ಬೇಕಾದರೆ ಮಾತ್ರ ಅಮೌಂಟ್ನ ಪೇ ಮಾಡಬೇಕು. ನಾವು ಬಿಗಿನರ್ ಆಗಿರೋದ್ರಿಂದ ಅಡ್ವಾನ್ಸ್ ನಮಗೆ ಏನೂ ಬೇಡ. ಇಲ್ಲಿ ಫ್ರೀಯಾಗಿ ಕೊಟ್ಟಿರೋವಂಥ ಫ್ಯೂಚರ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೋಬೋದು. ಅಡ್ವಾನ್ಸ್ ಏನು ನಮಗೆ ಬೇಡ, ಪೇ ಮಾಡಿ ತೊಗೊಳ್ಳೋವಂಥ ಅವಶ್ಯಕತೆ ನಮಗೆ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನಾನು 8:30 AM ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನನಗೆ ಬೆಸ್ಟ್ ಆಗಿರೋ ಅಂಥ ತಮ್ಬ್ಲೈನ್ನ ಫೋಟೋ ಆಗಿ ನನಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಗೊತ್ತಾಯ್ತಲ್ಲ, ತಮ್ಬ್ಲೈನ್ನ ನಿಮ್ಗೆ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ತಮ್ಬ್ಲೈನ್ ಟೈಟಲ್ ಹಾಕಿದ್ರೆ ಸಾಕು, ಖಂಡಿತ ChatGPTನೇ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಜಸ್ಟ್ 5 ಮಿನಿಟ್ಸ್ ಆದರೂ ಬೇಕಾಗತ್ತೆ. ನೆಕ್ಸ್ಟು ನೀವೇನಾದ್ರು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಚಾನಲ್ಗೆ ಬೆಸ್ಟ್ ಆಗಿರುವಂತಹ ನೇಮು, ನಿಮ್ಮ ಚಾನಲ್ ನೇಮ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ ಅದನ್ನು ಕೂಡ ಕೇಳಿದ್ರೆ ನಿಮ್ಮ ಚಾನಲ್ಗೆ ಬೆಸ್ಟ್ ಆಗಿರುವಂಥ ನೇಮ್ನ ಸಜೆಸ್ಟ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಕಂಟೆಂಟ್ ಮೇಲೂ ಕೂಡ ಅದು ನೇಮ್ನ ಸಜೆಸ್ಟ್ ಮಾಡುತ್ತೆ. ಇವಾಗ ನಾನು ಟೈಲರಿಂಗ್ ಕಂಟೆಂಟ್ ಮಾಡ್ತಾಯಿದ್ದೆ, ರೂಪಾ ಟೈಲರಿಂಗ್ ಟಿಪ್ಸ್, ರೂಪಾ ಸ್ಟಿಚ್ ವರ್ಲ್ಡ್, ರೂಪಾ ಸ್ವಿಂಗ್ ಸ್ಟುಡಿಯೋ ಈ ರೀತಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದರಲ್ಲಿ ಬೆಸ್ಟ್ ಆಗಿರುವಂಥ ಟೈಟಲ್ನ ಇದರಲ್ಲಿ ಬೆಸ್ಟ್ ಆಗಿರುವಂಥ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಅಳವಡಿಸ್ಕೋಬೋದು. ಜೊತೆಗೆ ChatGPT ನೀವು ಕೇಳೋ ಪ್ರತಿಯೊಂದು ಕ್ವಶನ್ಸ್ಗೂ ಎಕ್ಸ್ಟ್ರಾ ಟಿಪ್ಸ್ ಅಂತ ಹೇಳುತ್ತೆ. ನೋಡಿ, ಇಲ್ಲಿ ಟಿಪ್ಸ್ ಏನಂತ ಹೇಳಿದೆ ಅಂದರೆ ಚಾನಲ್ ನೇಮ್ ಶಾರ್ಟ್ ಆಗಿರಲಿ, ನಿಮ್ಮ ನೇಮ್ ಯೂಸ್ ಮಾಡಿದರೆ ಬ್ರ್ಯಾಂಡ್ ಆಗುತ್ತೆ. ಸೊ ನಿಮ್ಮ ನೇಮ್ನ ಯೂಸ್ ಮಾಡಿಕೊಂಡು ಶಾರ್ಟ್ ಆಗಿರುವಂಥ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಎಕ್ಸ್ಟ್ರಾ ಟಿಪ್ಸ್ ಬೇಕಾದರೆ ಕೊಡ್ತಾ ಇದೆ. ನೆಕ್ಸ್ಟು ಬೇಕಾದರೆ ನಾನು ಯೂಟ್ಯೂಬ್ ಲೋಗೋ, ಐಡಿಯಾಸ್, ಚಾನಲ್ ಡಿಸ್ಕ್ರಿಪ್ಷನ್, ಫಸ್ಟ್ 10 ವೀಡಿಯೋಸು ಈ ರೀತಿ ಬೇಕಾದ್ರೂ ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೇಳ್ತಿದೆ. ನಿಮಗೇನಾದರೂ ಅವಶ್ಯಕತೆ ಇಲ್ಲ ಅಂದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಬರಲ್ಲ, ನೀವೊಂದು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಬಟ್ ಅದಕ್ಕೆ ಸ್ಕ್ರಿಪ್ಟ್ ನಿಮ್ಗೆ ಗೊತ್ತಿರಲ್ಲ. ನಿಮಗೆ ಸ್ಕ್ರಿಪ್ಟ್ ಏನಾದರೂ ಬೇಕು ಅಂತ ಅಂದರೆ ನಾನು ಟ್ರಾವೆಲ್ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ, ನನಗೆ ಒಂದು ಸ್ಕ್ರಿಪ್ಟನ್ನ ರೆಡಿ ಮಾಡಿ ಕೊಡಿ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿ ಕಳಿಸ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ
ಟ್ರಾವೆಲ್ಗೆ ಸಂಬಂಧಪಟ್ಟಿರೋಂಥ ಸ್ಕ್ರಿಪ್ಟ್ಸ್ನ ರೆಡಿ ಮಾಡಿ ಕೊಡುತ್ತೆ. ನಿಮಗೆ ಪಾಯಿಂಟ್ ವೈಸ್ ಬೇಕು ಅಂದರೆ ಪಾಯಿಂಟ್ ವೈಸು ಸ್ಕ್ರಿಪ್ಟ್ನ ರೆಡಿ ಮಾಡಿ ಕೊಡುತ್ತೆ. ಇಲ್ಲ ನಮಗೆ ಪ್ಯಾರಾಗ್ರಾಫಲ್ಲಿ ಬೇಕು ಅಂದರೂ ಪ್ಯಾರಾಗ್ರಾಫಲ್ಲೂ ಕೂಡ ಸ್ಕ್ರಿಪ್ಟ್ನ ರೆಡಿ ಮಾಡಿ ಕೊಡುತ್ತೆ. ಈ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ನೀವು ಟ್ರಾವೆಲ್ ವೀಡಿಯೋ ಮಾಡ್ತಂದರೆ ಖಂಡಿತ ಅದು ವೈರಲ್ ಆಗೇ ಆಗುತ್ತೆ. ಬಿಕಾಸ್ ChatGPT ವೈರಲ್ ಆಗುವಂಥ ಸ್ಕ್ರಿಪ್ಟ್ಸ್, ವೈರಲ್ ಆಗುವಂಥ ಹ್ಯಾಶ್ಟ್ಯಾಗ್ಸ್, ವೈರಲ್ ಆಗುವಂಥ ಟೈಟಲ್, ತಮ್ಲೈನ್ ಪ್ರತಿಯೊಂದೂ ವೈರಲ್ ಆಗುವಂಥದ್ದನ್ನೇ ಸಜೆಸ್ಟ್ ಮಾಡೋದು. ನಾವು ಅದರಲ್ಲಿ ಅನುಮಾನದಿಂದ ಏನು ನೋಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ಸಜೆಸ್ಟ್ ಮಾಡುತ್ತೋ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು, ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗೋದಂತೂ 100% ಗ್ಯಾರಂಟಿ. ಸೊ ಗೊತ್ತಾಯ್ತಲ್ಲ ಗೈಸ್, ಈ ಆ್ಯಪ್ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳಿ. ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಖಂಡಿತ ನೀವು ಯೂಟ್ಯೂಬಲ್ಲಿ ಗ್ರೋ ಕಾಣ್ಬೋದು. ಈ ಆ್ಯಪಲ್ಲಿ ನೀವು ಯಾವ ರೀತಿ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ, ಯಾವ ರೀತಿ ತಮ್ಲೈನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಐಡಿಯಾ ಕೊಡುತ್ತೆ. ಅಥವಾ ನಿಮಗೆ ತಮ್ಲೈನ ಕ್ರಿಯೇಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದೇ ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ. ನಿಮ್ಮ ಕಂಟೆಂಟ್ಗೆ ಪರ್ಫೆಕ್ಟ್ ಆಗಿರೋ ಆ್ಯಂಡ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂಥ ಟೈಟಲ್ನು ಕೂಡ ಅದು ಹೇಳುತ್ತೆ. ಒಂದು 5 ಆಪ್ಷನ್ ಕೊಡ್ತಾರೆ, ನೀವು ಯಾವ ಆಪ್ಷನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಅಷ್ಟೇ. ಆ್ಯಂಡ್ ನಿಮ್ಮ ಕಂಟೆಂಟ್ಗೆ ತಕ್ಕಂತೆ ಸ್ಕ್ರಿಪ್ಟ್ಸ್ ನಿಮ್ಗೆ ಗೊತ್ತಿರಲ್ಲ ಅಂದರೆ ಅದು ಸ್ಕ್ರಿಪ್ಟ್ಸ್ ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇಷ್ಟೆಲ್ಲ ಯೂಸು ಬರೀ ಒಂದೇ ಆ್ಯಪಲ್ಲಿದೆ ಗಾಯ್ಸ್. ನೀವು ಯಾವುದ್ಯಾವುದೋ ಆ್ಯಪ್ನ ಯೂಸ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ಆ್ಯಪ್ ಯೂಸ್ ಮಾಡಿ. ಖಂಡಿತ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಸೊಲ್ಯೂಷನ್ಸ್ ಇರುತ್ತೆ. ಯೂಟ್ಯೂಬ್ ಗ್ರೋತ್ಗೆ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ChatGPTನೇ ಕೊಡುತ್ತೆ. ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ ಆ್ಯಂಡ್ ನಿಮ್ಮ ಕಂಟೆಂಟ್ ಕೂಡ ಜನಕ್ಕೆ ಇಷ್ಟ ಆಗೋ ರೀತಿ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.